ರೀತಾಕ ರೀತಾಕ ಏನಮ್ಮ ಬಾ ಅಕ್ಕ. ಅದು ನಿಮಗೆ ಬಂದಿರೋ ಮನೆ ತಾನೆ, ಹಾಂ? ಅದಕ್ಕೇನೆ ನೀವು ಫಸ್ಟ್ ಅವಳನ್ನ ಹೊರಗೆ ಹಾಕ್ಬರ್ರಿ. ಇವಾಗ ನೀವೇನು ಮಾಡ್ತೀರೋ ಗೊತ್ತಿಲ್ಲ. ಅಲ್ಲ ನಮ್ಮ ಮಾವ ಅವ್ರ ಅಮ್ಮನ ಹತ್ರ 30,000 ದುಡ್ಡು ಇಸ್ಕೊಂಡಿತ್ತಂತೆ, ಅವಳ ಹತ್ರ 15,000 ದುಡ್ಡು ಇಸ್ಕೊಂಡಿತ್ತಂತೆ. ಅದಕ್ಕೆ ನಾವು ಮನೆ ಬಿಡೋಲ್ಲ ಅಂತ ಹೇಳ್ತಾ ಇದ್ದಾರೆ. ಅವ್ರು ನಮ್ಮ ಮಾವ ಹೇಳಿದ್ರೆ ನಮ್ಮ ದುಡ್ಡು ಕೊಟ್ಟವ್ರೆ ಅದೇಂಗೆ ಮನೆ ಬಿಡ್ತಾರೆ, ದುಡ್ಡು ಕೊಟ್ಟರೆ ಬಿಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೇನೆ ನಿಮಗೆ ಬಂದಿರೋ ಮನೆ ತಾನೆ, ನೀವು ದುಡ್ಡು ಕೊಟ್ಟಿರೋರ ಹತ್ರ ದುಡ್ಡು ಇಸ್ಕೊ ಹೋಗ್ರಿ. ನಮ್ಮನ್ನೇ ಕೇಳೋಂಥದ್ದೇನಿಲ್ಲ, ಇದು ನಮಗೆ ಬಂದಿರೋ ಮನೆ ಅಂತ ಹೇಳಿ ಹೊರಗಡೆ ಹಾಕ್ಬರ್ರಿ ಅಕ್ಕ ನೀವು. ಏನಪ್ಪ ಯಾಕೆ ಇಸ್ಕೊಂಡಿದ್ರಂತೆ ಅವರು? ಏನೇನ್ಕೋ ಬೇಕು ಅಂತ ಹೇಳಿ ನಮ್ಮ ಮಾಮ ಇಸ್ಕೊಂಡಿತ್ತಂತೆ, ನಮ್ಮ ಅತ್ತೆನೂ ಇಸ್ಕೊಂಡಿತ್ತಂತೆ. ಅದಕ್ಕೇನೆ ಅಡ್ವಾನ್ಸ್ ಅಂತ ಬೇರೆ ಕೊಟ್ಟಿದ್ವಿ. ನಿಮ್ಮ ಅತ್ತೆ ಬೇರೆ 5,000 ದುಡ್ಡು ಇಸ್ಕೊಂಡವ್ರೆ, ನಮ್ಗೆ 50,000 ದುಡ್ಡು ಕೊಡಬೇಕು ಅಂತ ಹೇಳಿ 50,000 ಕಾಲೇ ಏರಿಸ್ಬಿಟ್ಟವ್ರೆ. ಅದಕ್ಕೆ 50,000 ದುಡ್ಡು ಕೊಡಿ, 50,000 ದುಡ್ಡು ಕೊಟ್ಟು ನೀವು ನಮಗೆ ಮನೆ ಖಾಲಿ ಮಾಡಿ ಅಂತ ಹೇಳಿ ಸುಮ್ಮನೆ ಹೇಳಿದ್ರೆ ನಾವು 50,000 ಬಿಟ್ಟು ಮನೆ ಖಾಲಿ ಮಾಡೋಕ್ಕಾಗುತ್ತಾ? ನಾನು ಮನೆ ಖಾಲಿ ಮಾಡೋದಿಲ್ಲ ಅಂತೇಳಿ ನನ್ನ ಮೇಲೆ ಆವಾಜ್ ಆಗ್ತಾ ಇದ್ದಾಳೆ ಅಕ್ಕ ಅವಳು. ಇವಾಗ ಅವ್ರು ದುಡ್ಡು ಇಸ್ಕೊಂಡವ್ರಲ್ಲ, ದುಡ್ಡು ಕೇಳ್ತಾರಲ್ಲ, ನೀನು ಕೊಡು ಅಂತಾರೆ ಯಾರು? ನೀನು ಕೊಡಬೇಡ, ನೀನು ಕೊಡಬಾರ್ದಾಗಿತ್ತು. ಹೋಗಿ ನೀನು ಅವ್ರ ಹತ್ರ ಇಸ್ಕ, ಕೊಟ್ಟಿರೋರ ಹತ್ರ ಇದು ನನಗೆ ಮನೆ ಬಂದಿರೋದು, ನನಗೆ ಮನೆ ಬೇಕು ಬಿಡು ಅಂತ ನಾನು ಕೇಳ್ತೀನಿ ಅಂತ ಹೇಳು. ಸರಿ ಆಯ್ತು ಹೇಳು, ಬರ್ತೀನಿ ಹೇಳಮ್ಮ. ಯಾಕ್ರೀತ ಏನಾಯಿತು? ಮನೆ ಖಾಲಿ ಮಾಡು ಅಂತ ಹೇಳಿ ಅವಳಿಗೆ ಹೇಳು ಅಂತ ಹೇಳ್ತಾ ಇದ್ದೀನಿ. ನಮ್ಮ ಅತ್ತೆ ನಮ್ಮ ಮಾವ ದುಡ್ಡು ಇಸ್ಕೊಂಡವ್ರಂತೆ, ಅದಕ್ಕೆ ಇವಾಗ 50,000 ದುಡ್ಡು ಕೊಡಬೇಕು. ನಿಮ್ಮ 30,000 ದುಡ್ಡು ಇಸ್ಕೊಂಡಿತ್ತು, ಅಡ್ವಾನ್ಸ್ 15,000 ಕೊಟ್ಟಿದ್ವಿ. ಇನ್ನು 5,000 ನಿಮ್ಮ ಅತ್ತೆ ಏನೋ ಇಸ್ಕೊಂಡಿತ್ತು, 50,000 ಸಾಲ ಮಾಡಿದ್ದಾರೆ. ಅದನ್ನು ಕೊಟ್ಟರೆ ಮಾತ್ರ ನಾನು ಮನೆ ಬಿಡ್ತೀನಿ, ಇಲ್ಲಾಂದ್ರೆ ಬಿಡೋದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾಳೆ. ನನ್ನ ಮೇಲೆ ಜೋರು ಮಾಡಿದ್ಲು. ಅದಕ್ಕೆ ಅದು ರೀತಕ್ಕನಿಗೆ ಬಂದಿರೋ ಮನೆ, ಬಂಟಿ ಮಾಮನಿಗೆ ಬಂದಿರೋ ಅಂತ ಮನೆ ಅದು. ಅದಕ್ಕೇನೆ ಬಂಟಿ ಮಾಮನೂ ರೀತಕ್ಕ ಬಂದು ಇಬ್ರು ಗಲಾಟೆ ಮಾಡಿದ್ರೆ ಇವಾಗ ನಡೀತೈತಿ. ನಮ್ಮ ಮನೆ ಕಡಮ್ಮ, ಇನ್ನು ದುಡ್ಡಿರೋರ ದುಡ್ಡು ಯಾರಿಗೆ ಕೊಟ್ಟಿದ್ದ ಅವ್ರನ್ನ ಕೇಳಿಸ್ಕೋಬೇಕು. ಆ ದುಡ್ಡಿಗೂ ಈ ಮನೆಗೂ ಸಂಬಂಧ ಇಲ್ಲ. ಇನ್ನು ನಮ್ಮ ಮನೆಗೆ ಬಂದಿರೋ ಮನೆ ನಾವು ಕೇಳಬೇಕು ಅಂತ ಹೇಳಿ ರೀತಕ್ಕನೇ ಹೊರಕ್ಕೆ ಹಾಕ್ಬೇಕು ಇವಾಗ ಅವಳನ್ನ ಇಲ್ಲೆಲ್ಲೆಲ್ಲೂ ಇಟ್ಕೊಬಾರ್ದು. ಈ ಊರಲ್ಲೇ ಇರಬಾರ್ದು ಅವಳು. ಈ ಊರು ಬಿಟ್ಟು ಆಚೆ ಹೋಗ್ಬೇಕು ಅವಳು. ಹಂಗಾದ್ರೆ ಮತ್ತೆ, ಇಲ್ಲಾಂದರೆ ನಮ್ಮೂರಲ್ಲಿ ಇನ್ನೂ ಎಷ್ಟು ಜನ ಸಂಸಾರ ಹಾಳು ಮಾಡ್ತಾಳೋ ಗೊತ್ತಿಲ್ಲ ಅವಳು. ರೀತಾ ಬಿಡಬೇಡ ಬಿಡು. ಹೋಗಿ ಫಸ್ಟ್ ಅವಳನ್ನ ಹೊರಕ್ಕೆ ಹಾಕು. ಹೊರಕ್ಕೆ ಹಾಕಿದ್ರೆ ಮನೆ ಇಲ್ದಂಗೆ ಆಗುತ್ತೆ. ಅವಾಗ ಹೋಗ್ತಾಳೆ ಅವಳ ಪಾಡಿಗೆ ಅವಳು. ಬಿಡಬೇಡ ಕಣೆ ರೀತಾ, ನಿನ್ ತಾನೇ ಅದು ಮನೆ. ಯಾಕೆ ಬಿಡ್ತೀಯ ಹೇಳು? ದುಡ್ಡು ಈ ಕೊಟ್ಟಿರೋರ ಹತ್ರ ದುಡ್ಡು ಕೇಳಿ ಇಸ್ಗಳಮ್ಮ ಅಂತ ಹೇಳು ಅಷ್ಟೇ. ನಾನೆಲ್ಲ ಮಾಡ್ತೀನಿ ಬಿಡು. ಅವಳೇನೋ ಅಂದ್ಕೊಂಡಿದ್ದಾಳೆ, ಈ ರೀತಾ ಯಾಕೆ ಸುಮ್ಮನಿದ್ದಾಳೆ ಅಂತ ಅಂದ್ಕೊಂಡಿದ್ದಾಳೆ. ನಾನು ಹಂಗಲ್ಲ, ಸುಮ್ಮನೆ ಹೋಗೋದಿಲ್ಲ. ಅವಳೇನಾದ್ರೂ ನನ್ನ ಸುದ್ದಿ ಬಂದರೆ ನಾನು ಬಿಡೋದಿಲ್ಲ ಅಷ್ಟೇ. ಅವಳೇನೋ ಅಂದ್ಕೊಂಡಿದ್ದಾಳೆ, ಯಾಕೆ ಸುಮ್ಮನಿದ್ದಾಳೆ ಅಂತ ಅನಿಸಿರುತ್ತೆ. ನಾನು ಇಷ್ಟು ದಿವಸ ಯಾಕೆ ಸುಮ್ಮನಿದ್ದೆ ಅಂತ ಅವಳಿಗೆ ಗೊತ್ತಿಲ್ಲ. ಒಂದೇ ಸತಿ ಇಬ್ಬರು ಬೀದಿಗೆ ಬಿಡಬೇಕು, ಅವನು ಬೀದಿಗೆ ಬಿಡಬೇಕು, ಇವಳು ಬೀದಿಗೆ ಬಿಡಬೇಕು ಅಂತ ಹೇಳಿ ನಾನು ಕಾಯ್ತಾ ಇದ್ದೆ. ಇವಾಗ ನಾನು ಬಿಡಲ್ಲ. ನಾನೇ ಹತ್ತಕ್ಬಿಟ್ಟೆ. ನಮ್ಮ ಮನೆಗೆ ಬಂದಿರೋದದು, ನನ್ನ ಗಂಡನ ಹೆಸ್ರಿಗೆ ಬಂದಿರೋದದು ಮನೆ. ಇವಾಗ ನಮಗೂ ಅಧಿಕಾರ ಐತೆ, ನಾವು ಬರ್ತೀವಿ ತಡಿ. ನಾನು ರೀತಾ ಇಬ್ಬರು ಸೇರಿ ಹೊರಗೆ ಕೇಳ್ತೀವಿ ಅವಳನ್ನ. ಇವಾಗ ನನಗೂ ಸೇರೈತೆ ಅಂತ ಹೇಳ್ದೆ ತಾನೇ ರೀತಾ, ಇವಾಗ ನಮಗೆ ಬರುತ್ತೆ ಅದು ಅಂತ ಹೇಳಿ. ಅಕ್ಕ, ಇವಾಗೆಲ್ಲ ನಾನು ನಿಮಗೆ ಬತ್ತೈತಂತೆ, ಹೊಲನೂ ಆ ಥರನೇ ಆಗೈತಂತೆ. ನಮ್ಮ ಮಾವ ನಿಮ್ಮದು ಸೈನ್ ಹಾಕ್ಸ್ಕೊಂಡಿಲ್ಲ, ಏನಿಲ್ಲ, ಎಲ್ಲ ಆ ಥರ ಆಗೋಗ್ಬಿಟ್ಟೈತಂತೆ. ಬಿಡಿ, ಮೋಸ ಮಾಡಿರೋದು ಯಾರಿಗೆ ಬೇಕು? ನಮ್ಮ ಅತ್ತೆ ನಮ್ಮ ಮಾವ ಬರೀ ಮೋಸ ಮಾಡೋದಕ್ಕೆ ಕಾಯ್ತಾ ಇರ್ತಾರೆ. ಅಲ್ಲ, ಮೋಸ ಮಾಡಿ ಹಿಂಗೆ ಒಬ್ರಿಗೆ ಮೋಸ ಮಾಡಿದ್ರೆ ಉದ್ಧಾರ ಆಗ್ತೀವಿ ಅಂತ ಅವ್ರು ಅಂದ್ಕೊಂಡಿದ್ರೆ ಅದು ತಪ್ಪು. ಮೋಸ ಮಾಡಿದವ್ರು ಯಾವತ್ತೂ ಉದ್ಧಾರ ಆಗಲ್ಲ. ಮೋಸ ಮಾಡಿರೋದಕ್ಕೆ ಆ ನೆಲದಲ್ಲಿ, ಆ ಹೊಲದಲ್ಲಿ ಒಂದು ಬೆಳೆನೂ ತಗೊಳಕ್ಕಾಗಿಲ್ಲ ಇಷ್ಟು ದಿವಸ ಆದ್ರೂ. ಕೈಗೆ ಬಂದಿರೋ ಅಡಿಕೆ ಗಿಡ ಯಾರೋ ರಾತ್ರಿ ಕಡ್ದಾಕ್ಬಿಟ್ರು. ರಾತ್ರಿ ಕಡ್ದಾಕ್ಬಿಟ್ರೆ ಅಡಿಕೆ ಗಿಡನ ಫಸ್ಲಿ ಬಂದಿದ್ವು ಅಂತ ಹೇಳಿ ಮೆರೆದಾಡ್ತಿದ್ದ ನಮ್ಮ ಮಾವ. ರಾತ್ರಿ ಯಾರೋ ಕಡ್ದಾಕ್ಬಿಟ್ರು ಅಡಿಕೆ ಗಿಡನ. ಅದರಲ್ಲಿ ಒಂದು ಫಸ್ಲೂ ಬೆಳೆ ಬೆಳೆದಿಲ್ಲ ನಮ್ಮ ಮಾವ, ಮೋಸ ಮಾಡಿ ತಗೊಂಡಿರೋದಕ್ಕೆ. ಬಾರಿತ, ನಾನು ಬರ್ತೀನಿ ಬಾರೆ. ಅವಳನ್ನ ಫಸ್ಟ್ ಹೊರ ಕೇಳಿಯೋಣ ಬಾರೆ. ಸುಮ್ಮನಿರೊಂದು ನಿಮಿಷ ಇರು. ಅವನು ಬರಲಿ, ಅವನು ಫಸ್ಟ್ ಬೀದಿಗೆ ಬೀಳಲಿ. ಅವನು ಬಿದ್ದಿದ್ದಾದ್ಮೇಲೆ ಎಳಿಬೇಕು. ಅವನು ಇದ್ದಂಗೆ ಹೇಳಿದ್ರೆ ನೋಡಪ್ಪ ಇವರೆಲ್ಲನ ನೋಡಿ ಹಿಂಗಾಗೋದಕ್ಕೆ ಬಂದರು ಅಂತ ಹೇಳಿ ಅವನಿನ್ನೂ ಸಪೋರ್ಟ್ ಮಾಡ್ತಾನೆ ಅವಳಿಗೆ. ಅದಕ್ಕೇ ಅವಳು ಬೇಡ ಅಂತ ಹೇಳಿ ಅವಳನ್ನ ತಿರಸ್ಕರಿಸಿ ಅವ್ನು ಬರಬೇಕು. ಅವ ಬಂದಾಗ ನಾನೆಲ್ಲ ಹೇಳ್ತೀನಿ. ಸುಮ್ಮನಿರು, ಯಾವಾಗ ಹೋಗಬೇಕು ಅಂತ ಹೇಳಿ ನನಗೆ ಚೆನ್ನಾಗಿ ಗೊತ್ತೈತೆ. ನನಗೂ ಗೊತ್ತಾಯ್ತು ಇದು ವಿಷಯ. ಇವಾಗ ಅವರು ಮನೆಗೆ ಹೋಗಿದ್ದಾರೆ ತಾನೆ, ಅವರೆಲ್ಲ ಜಗಳಾಡ್ಕೊಂಡು ಅವ್ನು ಬರಲಿ. ನಿನ್ನ ಸವಾಸ ಬೇಡ ಅಂತೇಳಿ ಬಿಟ್ಟು ಬರ್ತಾನೆ. ಅವನು ಬೀದಿಗೆ ಬಿದ್ದಾಗ ಆಮೇಲೆ ಅವಳನ್ನು ಎಳಿಬೇಕು. ಆವಾಗಾದರೆ ನಾನೇ ಬೀದಿಗೆ ಬಿದ್ದಿದ್ದೀನಮ್ಮ, ನಿನ್ನೆಲ್ಲಿ ಇದು ಮಾಡೋಣ ಅಂತ ಹೇಳಿ ಅವಾಗ ಕೈ ಬಿಡ್ತಾನೆ. ಆವಾಗ ಅವಳ ಪಡಿಗೆ ಅವಳು ಹೋಗ್ತಾಳೆ. ಇವಾಗ ಏನಾನ ನಾವು ಹೋಗಿ ಇದು ಮಾಡೋ ಅವಳಿಗೆ ಸಪೋರ್ಟ್ ಮಾಡ್ತಾನೆ ಅವನು. ನಮ್ಮ ಮೇಗಳ ಸಿಟ್ಟಿಗೆ ಅವಳಿಗೆ ಸಪೋರ್ಟ್ ಮಾಡ್ತಾನೆ. ಏನೇ ಆದರೂ ಪರವಾಗಿಲ್ಲ, ಏನೇ ಮಾಡಿದ್ರೂ ಪರವಾಗಿಲ್ಲ, ನನಗೆ ವಿಜಿ ಬೇಕು ಹಂಗೆ ಹಿಂಗೆ ಅಂತ ಹೇಳಿ ನಮ್ಮ ಮುಂದೆ ಅವಳನ್ನ ಬಿಟ್ಕೊಡೋದಿಲ್ಲ. ನಮ್ಮ ಮುಂದೆ ಬೇಕಾದರೆ ಹೊಡೆದಿರ್ಬೋದು, ನಾವು ಹಿಂಗೆ ಮಾಡ್ತೀವಿ ಅಂತ ಹೇಳಿ ನೋಡು, ಹಿಂಗೊಂದು ಸ್ವಲ್ಪ ಹಿಂಗೆ ಆಗಿದ್ದಕ್ಕೆ ಅಲ್ಲ ಇವರೆಲ್ಲ ಹೆಂಗೆ ಬಂದರು ಅಂತ ಸಿಟ್ಟಿಗೆ ಅವನು ಇಲ್ಲದ್ದೆಲ್ಲನ ಉಲ್ಟಾ ಹೊಡೆದು ಬಿಡ್ತಾನೆ.
ರೀತಕ್ಕ ಹೇಳ್ತಾ ಇರೋದು ಸರಿಯಾಗೈತೆ. ಆಲೇನೆ ಇವಾಗ ನಮ್ಮ ಮನೆಗೆ ನಮ್ಮ ಕಂಟಿ ಅವನು ಹಂಗೆ ಹೇಳ್ತಾ ಇದ್ದಾನೆ. ಅದಕ್ಕೆ ಅವರು ನಮ್ಗೆ ಆಗೈತೆ, ನಾವು ತಲೆ ಕೆಡಿಸ್ಕೊಳಂಗಿಲ್ಲ, ನಮ್ಮ ಫೋನಲ್ಲೆಲ್ಲ ತೋರಿಸಿದ್ರು ನಮ್ಮ ಅತ್ತೆ ಆಲೇನೆ ಹಿಂಗೆ ಮಾತಾಡ್ತೈತೆ. ನಮಗೆ ಆಗೈತಮ್ಮ, ನೀವು ಮಾಡಿರೋದೆಲ್ಲ ಎಲ್ಲಿ ತಲೆ ಕೆಡಿಸ್ಕೊಂಡು ಕುತ್ಕೊಂಬನ, ನಾನು ಇವಾಗ ಒದ್ದಾಡ್ತಾ ಇದ್ದೀವಿ ನಾನು ನಿಮ್ಮ ಮಾಮ, ಅದು ನಮ್ಮದು ಜಮೀನೆಲ್ಲ ಹೋಗ್ಬಿಡುತ್ತಲ್ಲ, ಏನೊಂದು ಎಕರೆ ಅಲ್ಲ 2 ಎಕರೆ ಅಲ್ಲ 10 ಎಕರೆ ಜಮೀನು ಅಂತ ಹೇಳಿ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಅವ್ರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಂಗಿಲ್ಲ. ಏನು ಮಾಡೋದು ನಾನೇನೆ, ನೀನು ಆಚೆಗೆ ಹೋಗು ಅಂತ ಹೇಳಿ ರೂಮ್ಗೆ ಹಾಕಿ ಕೂಡಾಕಿ ಬೀಗ ಹಾಕಿ ಬಂದಿದ್ದೀನಿ. ನೀನು ದುಡಿಲಿಲ್ಲ ಅಂದ್ರೆ ಪರವಾಗಿಲ್ಲ, ಇಲ್ಲೇ ಇರು, ನಾಯಿ ಕೂಳಾಕ್ತಂಗೆ ಹಾಕ್ತೀನಿ, ನಾಯಿ ಕಟ್ಟಾಕಿ ಹಾಕ್ತಾರಲ್ಲ ಆಗ ಹಂಗೆ ನಿನಗೂ ರೂಮ್ನಾಗ ಕೂಡಾಕಿ ನಾನು ಮುದ್ದೆ ಹಾಕ್ತೀನಿ, ಇಲ್ಲೇ ಇರು, ನೀನೆಲ್ಲೂ ಹೋಗ್ಬೇಡ ಅಂತ ಹೇಳಿ ಅದಕ್ಕೇ ರೂಮಿಗೆ ಕೂಡಾಕಿ ಬೀಗ ಹಾಕಿ ಬಂದಿದ್ದೀನಿ. ಸರಿಯಾಗಿ ಮಾಡಿದ್ಯಾ ಬಿಡು. ಮತ್ತು ಇನ್ನೇನು ಮಾಡ್ತೀಯ, ಹಂಗೆ ಮಾಡಿದ್ರಿ ಎಷ್ಟು ಹೇಳಿದ್ರು ಕೇಳಲಿಲ್ಲ ಅಂದಾಗೆ ಹಂಗೆ ಮಾಡಬೇಕು. ಇವಾಗ ಸುಮ್ಮನೆ ಸುಗೋಣ. ಇವಾಗ ಅವ್ನು ಬರಲಿ, ಅವ್ನು ಬಂದು ಆಚೆ ಫಸ್ಟು ಅವ್ನ ಪಾಡಿಗೆ ಅವನು ಬೀದಿಲೆಲ್ಲ ಅಲಿತಾ ಇದ್ದಾನೆ ಅಂತ ಹೇಳಿ ಗೊತ್ತಾಗಲಿ, ಅವಾಗ ಹೋಗೋಣ. ಅವಾಗ ಹೋಗ್ಬಿಟ್ಟು ಸರಿಯಾಗಿ ಗ್ರಾಚಾರ ಬಿಡ್ಸೋಣ. ಸುಮ್ಮನೆ ಇವಾಗ ಬೇಡ. ಒಂದು ದಿವಸ 2 ದಿವಸ ನೋಡೋಣ ತಡಿ, ಇವಾಗ ಏನಾಗುತ್ತಲ್ಲ ಕತೆ ಅಂತ ತಿಳ್ಕೊಂಡು ಆಮೇಲೆ ಮಾಡೋಣ. ಎಲ್ಲ ಚೆನ್ನಾಗಿ ಹೊಡಿತಾ ಇದ್ದ. ನೀನು ನಂಬ್ಕೊಂಡು ಬಂದಿದ್ದಕ್ಕೆ ನನ್ನ ಹೆಂಡತಿ ಮೋಸ ಮಾಡಿ, ನೀನು ನಂಬ್ಕೊಂಡು ಬಂದಿದ್ದಕ್ಕೆ ನನಗೆ ಸರಿಯಾಗಿ ಮಾಡ್ದಲ್ಲೇ ಮಂಗಳಾರ್ತಿನ ಅಂತ ಹೇಳಿ ಏನಂಗೆ ರೊಚ್ಚಿಗೆ ಎದ್ಬಿಟ್ಟಿದ್ದ, ಹೊಡಿತಿದ್ದ. ನಾನು ಇರಲಿರೋದಿಲ್ಲ ಅಂತೇಳಿ ಅವಳು ನನ್ನ ತಪ್ಪಾಯಿತು ಅಂತ ಕೇಳ್ಕೊಳ್ತಾ ಇದ್ಲು. ಮತ್ತೆ ಅವ್ನು ಬಿಟ್ಟು ಬಂದನೋ ಇಲ್ವೋ ಇದನ್ನೆಲ್ಲ ವಿಷಯ ತಿಳ್ಕೊ. ಈಗ ಅವನೇನಾದ್ರು ಬಿಟ್ಟು ಬಂದಿದ್ದಾನೆ ಅಂತಂದ್ರೆ ನಾನು ಈಗಲೇ ಬರ್ತೀನಿ, ಈಗಲೇ ಬಂದು ಮನೆಯಿಂದ ಹೊರಕ್ಕೆ ಹಾಕ್ತೀನಿ. ಸರಿ ಆಯ್ತಕ್ಕ, ನೀನು ಹೇಳ್ದಂಗೆ ಕೇಳ್ತೀನಿ, ಇನ್ನೇನು ಮಾಡೋಕ್ಕಾಗುತ್ತೆ. ಸ್ವಲ್ಪ ದಿನ ಸಮಾಧಾನದಾಗಿದ್ದರೆ ನಮಗೆ ಒಳ್ಳೆಯದು. ಇವಾಗ ಏನಾಗೈತೆ ಅಲ್ಲಿ, ಅವನು ಬಂದೋ ಇಲ್ಲೋ, ಇನ್ನೂ ಅಲ್ಲೇ ಇದ್ದಾನೋ ಅಂತ ಹೇಳಿ ನೀನು ನನಗೆ ಹೇಳು, ನಾನೆಲ್ಲ ಬರ್ತೀನಿ ಅವಾಗ. ಸರಿನಾ? ಸರಿ ಆಯಿತು, ಓದಂಗೆ ಆಯಿತು. ಒಟ್ಟಿನಲ್ಲಿ ಇರೋದಿಲ್ಲ ಅಂತೇಳಿ ಇನ್ನೂ ಬರ್ತಾನೋ ಇಲ್ವೋ ಮನೆಗೆ ಗೊತ್ತಿಲ್ಲ. ಮತ್ತು ಹೋಗಿರ್ಬೋದು ಸಿಟ್ಟಿನಾಗೆ, ಬರ್ತಾನೋ ಇಲ್ವೋ ಮನೆಗೆ ಅಂತ ಹೇಳಿ ಎಲ್ಲ ನೋಡ್ತಾ ಇರು. ಬರಲಿಲ್ಲ ಅಂತಂದರೆ ಬಂದು ಅವಾಗ ಹೊರಗೆ ಹಾಕೋದಕ್ಕೆ ಚೆನ್ನಾಗಿರುತ್ತೆ. ಸರಿ ಆಯಿತು. ನಮ್ಮ ಮನೇಲಂತೂ ತುಂಬ ಖುಷಿ ಪಟ್ಟರು ರೀತಾ ಹಿಂಗಾಗಿರೋದಕ್ಕೆ. ಎಲ್ಲರಿಗೂ ಖುಷಿ ಆಗ್ಬಿಡ್ತು, ನನಗೂ ತುಂಬ ಖುಷಿ ಆಗ್ಬಿಟ್ಟೈತೆ. ಅವ್ನು ಬೀದಿ ಬಿದ್ದಿರೋದು ನೋಡಿ. ಅವನಿಗೆ ಗೊತ್ತಾಗುತ್ತಕ್ಕ, ಬಂದೇ ಬರ್ತಾನೆ ಸುಗುಣ. ನಿನ್ನ ಹತ್ರ ಬಂದೇ ಬರ್ತಾನೆ. ತಪ್ಪಾಯಿತು ಸುಗುಣ, ಕ್ಷಮಿಸ್ಬಿಡು ಅಂತ ಹೇಳಿ ಬಂದೇ ಬರ್ತಾನೆ. ಸುಮ್ಮನಿರು, ನೀನು ತಲೆ ಕೆಡಿಸ್ಕೊಬೇಡ. ನೀನು ಅವನ ಮೇಲೆ ಇಟ್ಟಿರೋ ನಂಬಿಕೆಗೆ ನೀನು ತುಂಬ ಇಷ್ಟಪಟ್ಟಿದ್ದಲ್ಲ, ಒಳ್ಳೆಯದಾಗುತ್ತೆ, ಸುಮ್ಕಿರು. ನಾನು ಏನು ಅವನ್ನ ನಮ್ಮ ಮನೆಗೆ ಬಿಡಿಸ್ಕೊಂಡೇನು? ನಮ್ಮ ಮನೆ ಅಂಗ್ಲ ತೊಳ್ಸೋದಿಲ್ಲ, ಬರಲಿ ನಮ್ಮ ಮಾವ ನಮ್ಮ ಅತ್ತೆ ಏನಿಲ್ಲ. ನಾನು ಅವ್ರು ಒಪ್ಪಲಿಲ್ಲ ಅಂತಂದ್ರೆ ನಾನು ಯಾವುದೇ ಕಾರಣಕ್ಕೂ ಬಿಟ್ಕೊಳ್ಳಲ್ಲ ಬಿಡು. ಅವ್ರು ಒಪ್ಪಬೇಕು ಮೇಯ್ನ್, ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ. ಬಂದರೆ ಒಂದೋಯ್ತು, ಬರಲಿಲ್ಲ ಅಂದರೆ ಹಂಗೋಯ್ತು. ನನಗೂ ಅವ್ನು ಮಾಡಿರೋ ಇದಕ್ಕೆ ಅನುಮುಖ ನೋಡಿದ್ರೆ ನನಗೂ ತುಂಬ ಸಿಟ್ಟು ಬರುತ್ತೆ. ಏನು ಮಾಡಲಿ, ಏನು ಮಾಡೋಣಪ್ಪ, ಏನು ತಗೊಂಡು ಹೊಡಿಯೋಣಪ್ಪ ಅಂತ ಸಿಟ್ಟು ಬರುತ್ತೆ. ಬಿಡು, ಹಿಂಗಾಗಲಿ ಅಂತ ಹೇಳಿ ಕಾಯ್ತಿದ್ದಲ್ಲ, ನೀನು ಅನ್ಕೊಂಡಂಗೆ ಆಯಿತು ಎಲ್ಲನ. ನೀನು ಅನ್ಕೊಂಡಂಗೆ ಆಯಿತು ಅಂತ ಹೇಳಿ ಖುಷಿಪಡು. ಅಯ್ಯೋ ಖುಷಿಪಟ್ಟೆ, ನಿಜವಾಗ್ಲೂ ತುಂಬ 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 ಖುಷಿಪಟ್ಟೆ. ಹಿಂಗಾಯ್ತಲ್ಲಪ್ಪ ಅಂತ ಹೇಳಿ. ಇನ್ನೂ ಆಗಬೇಕು, ಇನ್ನೂ ಚೆನ್ನಾಗೆ ಅವನಿಗೆ ತಿನ್ನಕ್ಕೆ ಕೋಳಿ ಇಲ್ದಂಗೆ ಅವ್ರ ಮನೆ ತಿರ್ಕೊಂಡು ತಿಂದು, ಅಯ್ಯೋ ಎಲ್ಲೂ ಆಗಲ್ಲಪ್ಪ, ಅಲ್ಲಿರಬೇಕು ಅಂತ ಹೇಳಿ ನಮ್ಮ ಮನೆ ಬೆಲೆ ಗೊತ್ತಾಗಿ, ನಮ್ಮ ಅತ್ತೆ ಮಾವನ ಬೆಲೆ ಗೊತ್ತಾಗಿ, ನನ್ನ ಬೆಲೆ ಗೊತ್ತಾಗಿ ಅವನಿಗೆ ಅನ್ಬೇಕು. ಆವಾಗಲೇ ಗೊತ್ತಾಗೋದು. ಆಗುತ್ತೆ, ಸುಮ್ಕಿರು. ಇಷ್ಟೇ ಆಗೈತೆ ಅಂದರೆ ಅಷ್ಟಾಗೋದೇನು ದೊಡ್ಡದಾ? ಹಾಗೇ ಆಗುತ್ತೆ, ಸುಮ್ಮನಿರು. ಇಷ್ಟ ಆಗೋದು ಒಳ್ಳೇದಲ್ಲ. ಅವನಿಗೆ ಎಲ್ಲರ ಬೆಲೆ ಗೊತ್ತಾಗಿ, ಅಯ್ಯೋ ಇದೇನಪ್ಪ ಇದು, ನಮ್ಮ ಮನೇಲಿ ಬಿಟ್ಟರೆ ಇನ್ನೆಲ್ಲೂ ನನಗೆ ಜಾಗ ಇಲ್ಲ ಅಂತ ಹೇಳಿ ಗೊತ್ತಾಗಿ ತುಂಬ ನರಳಬೇಕು, ತುಂಬ ನೊಂದ್ಕೋಬೇಕು, ಹಸುವಿನಿಂದ ಇರಬೇಕು ಅವನು, ಆವಾಗಲೇ ಗೊತ್ತಾಗೋದು. ನೋಡ್ತಾ ಇರ್ರಿ, ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.